ಸ್ನೇಹಿತರೆ, ನಮ್ಮ ಸ್ನೇಹಿತರಾದ ಶಂಕರ್ ಆರ್ಥಿಕ ವಿಚಾರಗಳನ್ನು ಚೆನ್ನಾಗಿ ತಿಳಿದುಕೊಂಡಿರೋರು. ಹಾಗಾಗಿ ನಮ್ಮ ಯೂಟ್ಯೂಬ್ನಲ್ಲಿ ಈಗ ತಾನೇ ಯೂಟ್ಯೂಬ್ ಲೈವ್ ಮುಗಿಸಿದ್ವಿ. ಆದರೆ ಇದನ್ನು ವಿಡಿಯೋ ಫಾರ್ಮೆಟಲ್ಲಿ ಅವ್ರು ಏನು ಹೇಳಿದರು ಅನ್ನೋದನ್ನು ಮಾತಾಡೋದು ಕೇಳಿಬಿಟ್ರೆ, ಆ ಒಂದು ಗಂಟೆ ಮೇಲಿರೋ ವಿಡಿಯೋನು ನೀವು ಎರಡು ಮೂರು ವಿಡಿಯೋಗಳಿದೆ ಈಗಾಗಲೇ. ಇನ್ನು ಮುಂದೇನು ವಿಡಿಯೋ ಮಾಡ್ತೀವಿ. ಶಂಕರ್ ಅವ್ರನ್ನ ಫಾಲೋ ಮಾಡಿ ನಮ್ಮೆಲ್ಲ ವಿಡಿಯೋಗಳನ್ನ ನೋಡಾಕ್ಬಿಡ್ತೀರಿ. ಆದರೆ ಈಗ ನಾನು ನಾವು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಬೇರೆ ಮಾಡೋದಲ್ವಾ, ಅದಕ್ಕೆ ನಮ್ಮ ಸೀನಿಯರ್ ಸ್ಟೂಡೆಂಟ್ ನೇತ್ರಾವತಿ ಇಲ್ಲಿರೋ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ನೆಲ್ಲ ಮಾತಾಡಿಸ್ಬೇಕು ಒನ್ ಬೈ ಒನ್ ಅಂತ ನಾನು ನೇತ್ರಾವತಿಯವರಿಗೆ ಅವಕಾಶ ಕೊಡ್ತಾ ಇದ್ದೇನೆ. ಶಂಕರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನೇತ್ರಾವತಿ. ನಮಸ್ತೆ ಸರ್. ಶಂಕರ್ ಸರ್ ಅವರಿಗೆ ಸ್ಪೆಷಲ್ ಆಗಿ ನಮಸ್ಕಾರ ಹೇಳ್ಬೇಕು. ಯಾಕಂದ್ರೆ ಆರ್ಥಿಕವಾಗಿ ನಾವು ಜ್ಞಾನ ಕೊಟ್ಟದಕ್ಕಾಗಿ ನಾವ್ ಯಾವಾಗಲೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳ ಹಂತ ಹಂತವಾಗಿ ಬಿಡಿಸಿ ಹೇಳ್ಕೊತ ಬಂದ್ರೆ ಸರ್ ಪ್ರತಿಯೊಂದು ಹಣದ ಬಗ್ಗೆ. ಈಗ ಮಿಡ್ ಟರ್ಮ್ ಗೋಲ್ ಸೆಟ್ ಬಗ್ಗೆ, ಮಿಡ್ ಟರ್ಮ್ ಮತ್ತ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಹಿಂಗೆಲ್ಲ ಹೇಳ್ಕೊತ ಬಂದ್ರಲ್ಲ, ಯಾವ ತರ ನಾವು ಲಾಂಗ್ ಟರ್ಮ್ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ತರ ಹಣ ಬರ್ತದೆ ಎಲ್ಲ ಟೇಬಲ್ ಮುಖಾಂತರ ತುಂಬಾ ಚೆನ್ನಾಗಿ ಹೇಳ್ತಾ ಬಂದ್ರು ಸರ್. ಯಾಕಂದ್ರೆ ಇವು ಪ್ರತಿಯೊಂದು ಈಗಿನ ಟೈಮ್ ಮುಂದ್ 10 ವರ್ಷ ಆದ ಬಳಿಕ ಅದ್ರದ್ದು ವ್ಯಾಲ್ಯೂ ಏನಾಗ್ತದ ಅಮೌಂಟ್ದು ಅಂತ ಪ್ರತಿಯೊಂದು ಬಾಳ ಚೆನ್ನಾಗಿ ಬಿಡಿಸಿ ಹೇಳ್ತಾ ಬಂದ್ರು. ಈಗ ಈ ವಿಷಯದ ಕುರಿತು ಹೊಂಗಮ್ಮ ಅವ್ರಿಗೆ ನಿಮ್ಮ ಅನಿಸಿಕೆ ಏನು ಸರ್? ಸರ್ ಅವ್ರದ್ದು ಅಂತ ಕೇಳಕ್ ಇಷ್ಟಪಡ್ತೀನಿ. ಹೊಂಗಮ್ಮ ಮೇಡಮ್, ನಮಸ್ತೆ. ಶಂಕರ್ ಸರ್ಗೂ ಕೂಡ ನಾನ್ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಶಂಕರ್ ಸರ್ ಯಾವ ರೀತಿ ಲಾಂಗ್ ಟರ್ಮ್ ಬಗ್ಗೆ ನಮ್ಗ ವಿವರ ಕೊಟ್ರ ಅಂತ ಹೇಳಿದ್ರ, ನಾವು ಯಾವಾಗ್ನು ಹೂಡಿಕೆ ಬಗ್ಗೆ ಐಡಿಯಾನೇ ಇದ್ದಿದ್ದಿಲ್ಲ. ನಾವು ಹೆಣ್ಮಕ್ಳು ಯಾವ ರೀತಿ ಹೂಡಿಕೆ ಮಾಡ್ಕೋಬೇಕಂತಂದ್ರೆ, ಎಲ್ಲಾದ್ರೂ ಒಂದ್ ಚೀಟಿ ಹಾಕಿ ಗೋಲ್ಡ್ ಖರೀದಿ ಮಾಡುದು, ಗೋಲ್ಡ್ ಹಾಕೋದ್ರ ಬಗ್ಗೆನೇ ವಿಚಾರ ಮಾಡ್ತಿದೀವಿ ಹೊರ್ತು, ನಾವು ಲಾಂಗ್ ಟರ್ಮ್ ಒಂದು ಹೂಡಿಕೆ ಮಾಡಿ ಆ ಹಣನ ಡಬಲ್ ಯಾವ ರೀತಿ ಮಾಡ್ಬೇಕು, ಪ್ರತಿ ಸತಿನೂ ಮನುಷ್ಯನೇ ಹಣದಕ್ಕೋಸ್ಕರ ದುಡಿಬಾರ್ದು, ಹಣನ ಮನುಷ್ಯರಿಗೋಸ್ಕರ ದುಡಿಬೇಕಂತಂದ್ರೆ ನಮ್ಗ ರಿಟೈರ್ಮೆಂಟ್ ಆದಾಗ ನಮ್ಮ ಹಣ ದುಡಿಬೇಕಂತ ಹೇಳಿ ಸರ್ ಹೇಳ್ಕೊಟ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಹೆಣ್ಮಕ್ಳದು ಮೈಂಡ್ ಸೆಟ್ ಯಾವಂದ್ರೆ ಬರೇ ಗೋಲ್ಡ್ ತಗೊಳ್ಳೋದು, ಅಮೌಂಟ್ ಜಾರ್ನ ಹಾಕಿಡೋದು, ಗೋಲ್ಡ್ ತೊಗೊಳೋದು, ಇದೇ ಒಂದು ಇದು ಮೈಂಡ್ ಸೆಟ್ ಇರ್ತದ. ಆ ಮೈಂಡ್ ಸೆಟ್ ಆಚೆನು ಹೆಂಗ್ ಬರ್ಬೋದನ್ನು ಸರ್ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ರಿ ಕೆಲವೊಂದೆಲ್ಲ. ತುಂಬಾ ಸಂತೋಷ. ಅದೇ ತರ ಅನಂತ ಕೃಷ್ಣ ಮೋಹನ್ ಸರ್ ಏನ್ ಹೇಳ್ತಾರ ಈ ವಿಷಯ? ಸರ್ ನಮಸ್ತೆ ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಸರ್ ಬಹಳ ಸತ್ಯನ ಇವತ್ತು ಹಂತ ಹಂತವಾಗಿ ಹೇಳ್ಕೊಂಡು ಬಂದಂಗ ಆಯ್ತು ಸರ್. ನೀವು ಒಂದೊಂದು ಚಾರ್ಟ್ ಹೇಳಿ ಬರ್ತಾ ಇದ್ರೆ ಆ ಸತ್ಯಾಂಶ ಇಷ್ಟು ದಿನ ಗೊತ್ತಿಲ್ದಂಗೆನೆ ಮುಗಿದೋಯ್ತೇನೋ ಅಂತ ಎಲ್ಲೋ ಅಂತಲ್ಲಿ ಬ್ಲಾಕೇಜ್ ಅನಿಸ್ತು. ಬಟ್ ಆದ್ರೂ ಕೂಡ ಇದ್ರಲ್ಲಿ ನೀವು ಹೇಳಿರೋದ್ರಲ್ಲಿ ಬಹಳ ಸತ್ಯಾಂಶ. ಇವಾಗ ಒಂದು ಎಕ್ಸಾಂಪಲ್, ಒಂದು ಕಾರ್ ತಗೊಂಡ್ರೆ ಆ 7 ವರ್ಷ EMI 15,000 ಕಟ್ಕೊಂಡು 11 ಲಕ್ಷ ಕಾರ್ ತಗೊಂಡ್ರೆ 3 ವರ್ಷ ಆದ್ಮೇಲೆ ಮಾರಕ್ ಹೋದ್ರೆ ಅದನ್ನ ಬರೀ 5 ಲಕ್ಷಕ್ಕೆ ಕೇಳ್ತಾರೆ. ಇದೊಂದು ಫ್ಯಾಕ್ಟ್. ಸೊ ಮನಿನ ನಾವ್ ಯಾವ ರೀತಿ ಕಟ್ಟುನಿಟ್ಟಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇವತ್ತು ನೀವು ವಿವರಣೆಯಿಂದ ಹೇಳಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಅದು ಟೋಟಲಿ ಕುಡ್ಕೊಂಡು ಬರುವಂತ ಇದು ಅಂತ ಹೇಳಿದ್ರಲ್ಲ ಸರ್. ಬಹಳ ಬ್ಯೂಟಿಫುಲ್ ಆಗಿತ್ತು. ನಿಮ್ಮ ಒಂದು ಆರ್ಥಿಕ ವಿಚಾರ ತಿಳಿಯುವಂತ ಗುರು ನಮ್ಗೆ ಇರ್ಲಿಲ್ಲ. ಇವತ್ತು ನಮ್ ಜಯಪ್ರಕಾಶ್ ಸರ್ ಅವರಿಂದ ನಿಮ್ಮಂತ ಅವ್ರದ್ದೊಂದು ಜ್ಞಾನ ನಮ್ಗೆ ಸಿಕ್ಕಿದೆ. ಸೊ ಡೆಫಿನೆಟ್ ಆಗಿ ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ತರ ವಿಕಾಸ್ ಸರ್ ಅವರು ಏನ್ ಹೇಳ್ತಾರೆ ಕೇಳ. ನಮಸ್ತೆ ವಿಕಾಸ್ ಸರ್, ಅನ್ಮ್ಯೂಟ್ ಮಾಡಿ ಸರ್. ಶಂಕರ್ ಸರ್ ಅವ್ರಿಗೆ, ನಮ್ಮ ನಿಜ ಜೀವನದಲ್ಲಿ ಆರ್ಥಿಕತೆ ಬಹುಮುಖ್ಯ. ಅದನ್ನ ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ, ಸ್ಮಾಲ್ ಅಮೌಂಟ್ ಇಂದ ಬಿಗ್ ಅಮೌಂಟ್ ವರ್ಗು ನಾವು 35 ವರ್ಷಕ್ಕೆ 40 ವರ್ಷಕ್ಕೆ ನಮ್ಮ ರಿಟೈರ್ಡ್ ಲೈಫ್ಗೆ ಯಾವ ರೀತಿ ನಮಗೆ ಅಚೀವ್ಮೆಂಟ್ಗೆ ಇನ್ವೆಸ್ಟ್ ಮಾಡ್ಕೊಂಡು ಗಳಿಸಬಹುದು ಅನ್ನೋದನ್ನ ಖಂಡಿತವಾಗಿ ವಿಚಾರವಾಗಿ ಅದು 1 ಗಂಟೆ ಸತತವಾಗಿ ಖಂಡಿತವಾಗಿ ಹೇಳ್ಕೊಂಡ್ ಬಂದಿದ್ರಿ. ಆದ್ರೆ ಕೆಲವು ಅರ್ಥವಾಗಿದೆ, ಕೆಲವು ಅರ್ಥವಾಗಿಲ್ಲ. ಅದು ಅರ್ಥ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅನ್ಸ್ಕತ್ತೆ. ಯಾಕೆಂದ್ರೆ ನಾವು ಬೇರೆ ಬೇರೆ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಈ ವಿಚಾರದಲ್ಲಿ ಕಡಿಮೆ. ನಾವು ಆಕ್ಚುಲಿ ರಿಯಲ್ ಎಸ್ಟೇಟ್ ತುಂಬಾ ಬೆಳೆದಿದೆ ಅಂತ ಮಾರ್ಕೆಟ್ ನ ದಿನ ನೋಡ್ತೀವಿ. ಆದ್ರೆ ನೀವು ಈಕ್ವಿಟಿನಲ್ಲಿ ಆಗ್ಲಿ, ಸಿಸ್ಟಮೆಟಿಕ್ ಪ್ಲಾನ್ ನಲ್ಲಿ ಯಾವ ರೀತಿ ಬೇರೆ ಬೇರೆ ನಮ್ಮ ಶೇರ್ ಮಾರ್ಕೆಟಿನಲ್ಲಿ ಎಷ್ಟು ವರ್ಷದ ವಿಚಾರವಾಗಿ ಉಪಯುಕ್ತವಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ನನ್ಗೆ
ಖಂಡಿತ ಉಪಯೋಗ ಆಗಿದೆ. ಈ ರೀತಿಯ ವೆಬಿನಾರ್ ಅಲ್ಲಿ ಭಾಗವಹಿಸಿ ಇದನ್ನ ಇನ್ಫಾರ್ಮೇಶನ್ ತಗೊಂಡ್ರೆ ನಮ್ಗೆ ಆರ್ಥಿಕತೆ ಬಗ್ಗೆ ಹೆಚ್ಚಾಗಿ ಅನುಭವ ಬರುತ್ತೆ ಅಂತ ನನ್ನ ಅನಿಸಿಕೆ. ತುಂಬಾ ಧನ್ಯವಾದಗಳು ಸರ್. ಡೆಫಿನೆಟ್ಲಿ ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರ ಈಗ ನಾವು SIP ಒಳಗ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಒಳಗ ಹಾಕಿದ್ರೆ ಯಾವ ತರ ಸರ್ ಅಂದ್ರೆ ಪ್ರತಿಯೊಂದು ಚಾರ್ಟ್ ಮುಖಾಂತರ ತುಂಬಾ ಚೆನ್ನಾಗಿ ಎಲ್ಲಾರನ್ನ ಅರ್ಥ ಮಾಡಿಸಿದ್ರು ಎಲ್ಲಾ ವಿಷಯ ಹಣದ ಬಗ್ಗೆ ಅಂತ ಹೇಳಕ್ ಇಷ್ಟಪಡ್ತಾ. ಇದೇ ವಿಷಯ ಕುರಿತು ಅನಿತಾ ಮೇಡಮ್ ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಅನಿತಾ ಸರ್. ಮೇಡಮ್. ನಮಸ್ತೆ 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 ಮೇಡಮ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿತ್ತು ಸರ್ ನಮಸ್ತೆ. ಕ್ಲಾಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಸರ್. ನನಗೇನು ಅದಕ್ಕಿಂತ ಎಲ್ಲಾರ್ಗು ಇದು ತುಂಬಾನೇ ಫೇವ್ರೆಟ್ ಸಬ್ಜೆಕ್ಟ್. ಆದ್ರೆ ಕಲ್ತ್ಕೊಳಕ್ ಯಾರು ಇಷ್ಟಪಡಲ್ಲ ಅಷ್ಟೇನೆ. ಬಟ್ ಹೌದು. ಫೈನಾನ್ಷಿಯಲ್ ಲಿಟ್ರಸಿ ಇಡೀ ವರ್ಡ್ ಅಲ್ಲೇನೆ 5 to 6% ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ ಇರೋದು. ಬಟ್ ನನ್ಗೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ನಾನು ತುಂಬಾ ಕಡೆ ರಂಗಸ್ವಾಮಿ ಮೂಕನಹಳ್ಳಿ ಅವ್ರ ಹತ್ರ ಹೋಗಿ ನಾನು 1-to-1 ಕ್ಲಾಸ್ ತಗೊಂಡಿದ್ದೀನಿ. ನನ್ಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್. ನನ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ಕಲ್ತ್ಕೋಬೇಕು ಅಂದ್ಬಿಟ್ಟು ಯಾವ್ದೋ ಒಂದು ಕ್ಲಾಸ್, ಒಂದು 3 days ಒಂದು ಕ್ಲಾಸ್ ಅಟೆಂಡ್ ಮಾಡಿ, ಅಂದ್ರೆ ಬೇಸಿಕ್ಸ್ ಇದೆಲ್ಲ ತಿಳ್ಕೊಂಡು ಆವಾಗ ಅಲ್ಲಿ ಅಷ್ಟು ನನ್ಗೆ ಅಷ್ಟು ಯಾಕಂದ್ರೆ ಅದೇ ಫಸ್ಟ್. ಅದಕ್ಕಿಂತ ಬಿಫೋರ್ ನಾನು ಯಾವತ್ತೂ ಈ ಶೇರ್ ಆಗ್ಲಿ, ಈಕ್ವಿಟಿ ಅಂದ್ರೆ ಆಗ್ಲಿ, ಈ ಬುಲ್ ಮಾರ್ಕೆಟ್ ಅದೆಲ್ಲ ನಂಗೆ ಏನು ಗೊತ್ತಿರ್ಲಿಲ್ಲ. ಅವಾಗ ಸ್ವಲ್ಪ ಸ್ವಲ್ಪ ನಾನು ಕೇಳ್ಕೊಂಡಿದ್ದು. ಬಟ್ ಇವಾಗ ನೀವು ಹೇಳಿದಾಗ ಅವಾಗ ಅರ್ಥ ಆಗದೆ ಇರೋದೆಲ್ಲ ಇವಾಗ ಅರ್ಥ ಆಯ್ತು ಸರ್. ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಾಯ್ತು. ಬಟ್ ಒಂದೇ ಒಂದು ಕ್ವೆಶನ್ ಇದೆ ಸರ್. Yes. ಹೇಳಿ ಆ, ಮೇಡಮ್. ಏನಂತಂದ್ರೆ ಇವಾಗ ನೀವು ಹೇಳಿದ್ರಲ್ವಾ ಇನ್ವೆಸ್ಟ್ಮೆಂಟ್ ಆಯ್ತು. ಇವಾಗ ನಾವು ಒಂದ್ಸರಿ ಲಮ್ಸಮ್ ಅಮೌಂಟ್ 10 lakhs ನಾವು ಇನ್ವೆಸ್ಟ್ ಮಾಡಿ ಬಿಟ್ಬಿಡ್ತೀವಿ, 20-25 years ಆ ತರ. ಅದ್ ಒಂದ್ ಕಡೆ ಆದ್ರೆ, ಇವಾಗ ನಾವು ಮನೇನ ಇವಾಗ ಕೊಂಡ್ಕೊಳ್ಳೋದು ತಪ್ಪು. ಯಾಕಂದ್ರೆ ಲೋನ್ ಅಲ್ಲಿ ತಗೊಂಡ್ರೆ 50% ಗಿಂತ ಜಾಸ್ತಿ ನಾವು ಇಂಟ್ರೆಸ್ಟೇ ಕಟ್ಟಬೇಕಾಗತ್ತೆ. ಅದ್ರ ಬದಲು ನಾವು ಅಲ್ಲಿ EMI ಕಟ್ಟೋದನ್ನ ನಾವ್ ಇಲ್ಲಿ ಕಟ್ಕೊಂಡು ಹೋದ್ರೆ ನಮ್ಗೆ SIP ನಲ್ಲೇ, ಮ್ಯೂಚುವಲ್ ಫಂಡ್ ಅಲ್ಲೇ ಬರುತ್ತೆ. ಅದಕ್ಕಿಂತ ಇವಾಗ ನಾವು ಲೀಸ್ಗೆ ಇರ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ನಾ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಇವಾಗ ನನ್ನ ಮನೆ ಲೀಸ್ಗೆ 20 lakhs ಮನೆ ಲೀಸ್ ಇದೆ. ನನ್ನ ಮನೆ ರೆಂಟ್ಗೆ ಹೋದ್ರೆ ನಂಗೆ 20 to 25,000 ಆಗುತ್ತೆ. ಆಯ್ತಾ ಸರ್? ಇವಾಗ ನಾನು ರೆಂಟ್ 25,000 ರೆಂಟ್ ಕಟ್ಕೊಂಡಿರೋದು ಬೆಸ್ಟಾ, ಅಥವಾ ನಾನು 20 lakhs ಲೀಸಲ್ಲಿ ಇರೋದು ಬೆಸ್ಟಾ? ಇಲ್ಲ ನಾನು ಲೀಸಲ್ಲಿ ಇರೋದು ತಗೊಂಡು ನಾನು ಇನ್ವೆಸ್ಟ್ ಮಾಡಿ ರೆಂಟ್ ಕಟ್ಕೋಬೋದಾ? ಸೊ ನಿಮ್ಮ 20 lakhs ನೀವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ 15% ಲೆಕ್ಕದಲ್ಲಿ? ಐ ಡೋಂಟ್ ಹ್ಯಾವ್ 15% ಲೆಕ್ಕದಲ್ಲಿ ಎಷ್ಟು ಬರುತ್ತೆ? 15% ಅಂದ್ರೆ ಎಷ್ಟಾಯ್ತು 20 ಲಕ್ಷಕ್ಕೆ? $3 ಲಕ್ಷ. ಹ್ಮ್. ಓಕೆ. ಸೊ ಈ 3 ಲಕ್ಷ 1 ವರ್ಷಕ್ಕೆ ಮಾತ್ರ ಬರೋದು. ಅದನ್ನೇ ನಾನು ಡಬಲ್ ಮಾಡಕ್ ಹೋದ್ರೆ ನೆಕ್ಸ್ಟ್ ಹ್ಮ್. ಇಯರ್ ಹ್ಮ್. ನೀವು ಲೀಸ್ ಎಷ್ಟು ವರ್ಷಕ್ಕೆ ತಗೊಂಡಿದ್ದೀರಾ? 3 yearsಗೆ. 3 ಆಲ್ರೆಡಿ years. 8 years ಇಂದ ಅದೇ ಮನೆಯಲ್ಲಿ ಅಲ್ಲೇ ಇದ್ದೀವಿ. ಬಟ್ 3 8 years years ಇಂದ ಎಕ್ಸ್ಟೆಂಡ್ ಮಾಡ್ಕೊಂಡ್ ಬರ್ತಾ ಇದೆ. ಹಾ. ಸೊ 20 ಲಕ್ಷ 8 ವರ್ಷದಿಂದ ಅಲ್ಲೇ ಇದೆ ಹಾ, ಅಲ್ವಾ? ಸೊ ನೀವು ಎವ್ರಿ ಮಂತ್ 25,000 ಕಟ್ಬೇಕಾ ಹೌದು ಸರ್. ಬೇರೆ ಕಡೆ ಹೋದ್ರೆ? ಹೌದು. ನೋಡೋಣ ಹೆಂಗ್ ವರ್ಕ್ ಆಗತ್ತೆ ಅಂತ. ಸೊ 20 ಲಕ್ಷ 8 ವರ್ಷ. ಸೊ ನೀವು 20 ಲಕ್ಷ 8 ವರ್ಷದಿಂದ ಇಟ್ಟಿದ್ರೆ ಹ್ಮ್. ನಿಮಗೆ 61 ಲಕ್ಷ ಬರ್ತಿತ್ತು. ಅಂದ್ರೆ ಓಕೆ. 41 ಲಕ್ಷ ಪ್ರಾಫಿಟ್ ಬರ್ತಿತ್ತು. ಓಕೆ. ಹಾ. ಇವಾಗ ನೀವು ಅಲ್ಲಿ ಲೀಸ್ಗೆ ಹೋಗಿರೋದ್ರಿಂದ ರೆಂಟ್ ಉಳಿತಾಯ ಮಾಡಿರೋದು ಎಷ್ಟಾಯ್ತು? 25,000 ಇಂಟು 12 ಇಂಟು 8 24 ಲಕ್ಷ ಉಳಿತಾಯ ಮಾಡಿದ್ದೀರಾ. ಹ್ಮ್. ಬಟ್ ಅದೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 41 ಲಕ್ಷ ಬರ್ತಿತ್ತು. ಎಷ್ಟು ನೀವು ಕಳ್ಕೊಂಡಿದ್ದೀರಾ? 50%. 17 lakhs ಕಳ್ಕೊಂಡಿದ್ದೀರಾ. ಹಾ, ಇದೇ ಡೌಟ್ ಇತ್ತು ಸರ್ ನನಗೆ. ಸೊ ಹಂಗಾಗಿ ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂಚೆ, ಅಲ್ಲ ಏನಾದ್ರೂ ಒಂದು ಡಿಸಿಷನ್ ತಗೊಳಕ್ ಮುಂಚೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸಿಷನ್ ತಗೊಳಕ್ ಮುಂಚೆ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡೋದ್ರಿಂದ ಉತ್ತಮ. ಈ ತರ ಅಲ್ಲ, ಯಾರಾದ್ರೂ ಇನ್ನೊಂದ್ ಒಬ್ಬರ ಏನ್ ಹತ್ರ ಗೊತ್ತಾ ಸರ್, ಇವಾಗ ನಾವು ಎವ್ರಿ ಮಂತ್ ನಮ್ಗೆ ಕೆಲವೊಂದ್ಸರಿ ಅಮೌಂಟ್ ಅಡ್ಜಸ್ಟ್ ಮಾಡಕ್ ಆಗತ್ತೆ, ಕೆಲವೊಂದ್ಸರಿ ಆಗಲ್ಲ. ಆ ತರ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಲೀಸ್ಗೆ ಹಾಕೊಂಡ್ರೆ ಪ್ರತಿ ತಿಂಗಳು ಪರದಾಡೋದು ಪ್ರಾಬ್ಲಮ್ ಇರಲ್ಲ ಅನ್ನೋ ಕಾರಣಕ್ಕೆ ಲೀಸ್ಗೆ ಹಾಕೊಂಡಿರ್ತೀವಿ.
ಸೊ ಲೀಸ್ಗೆ ಇದ್ದಾಗ ನಮಗೆ ಪ್ರತಿ ತಿಂಗಳು ಅಯ್ಯೋ ಬಂತು ಮಂತ್ ಬಂತು ಅನ್ನೋ ಟೆನ್ಷನ್ ಇರಲ್ಲ, ಟೆನ್ಷನ್ ಫ್ರೀ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ದಟ್ ಈಸ್ ಗುಡ್. ಬಟ್ ಹ್ಮ್ ಪ್ರತಿ ಮಂತ್ ಒಂದ್ಸರಿ ನಮ್ಗೆ ಇವಾಗ 25, ಇವಾಗ ನಾವು ತಗೊಂಡೋಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ವಿ 20 ಲ್ಯಾಕ್ಸ್ ಅಂದ್ರೆ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟ್ ನಾವು ರೆಂಟ್ ಕಟ್ಟಕ್ಕೆ ನಮ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಸರ್. ಈಗ ನೀವು ಆ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡಿದ್ದೀರಾ, 20 ಲಕ್ಷ ಲೀಸ್ ಮಾಡಿದ್ದೀರಾ ಅಲ್ವಾ? ಹ್ಮ್ ಅದೇ ರೀತಿ ನೀವು ಈ ತರ ಕೂಡ ಯೋಚನೆ ಮಾಡ್ಬೋದು. ನಾನು 25 ಲಕ್ಷ ನನಗೆ 25,000 ಕಮಿಟ್ಮೆಂಟ್ ಇದ್ರೆ ಹ್ಮ್ ನಾನು 50,000 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ. ಇವಾಗ ಅದು ಕಮಿಟ್ಮೆಂಟ್ ಇಲ್ಲ ಅಂದಾಗ ನಾನು ಅದಕ್ಕೆ ಯೋಚನೆ ಕೂಡ ಮಾಡೋದಿಲ್ಲ. ಸೊ ಇವಾಗ ನನಗೆ ನನ್ನ ಸಂಪಾದನೆ ಏನ್ ಮಾಡ್ಕೊಂತೀನಿ, ನಾನು ಐ ವಿಲ್ ಟ್ರೈ ಟು ರೆಡ್ಯೂಸ್. ನನ್ಗೇನಪ್ಪ ಸಾಕು, ಏನಿಲ್ಲ, ರೆಂಟ್ ಇಲ್ಲ, ಏನಿಲ್ಲ, ಆರಾಮಿದೇನ್ ಬಿಡು, ಹ್ಮ್ ಏನಕ್ಕೆ ಕೆಲಸ ಮಾಡ್ಬೇಕು ಜಾಸ್ತಿ, ಈ ಮೈಂಡ್ ಸೆಟ್ ಬಂದ್ಬಿಡ್ತೀವಿ ಅಲ್ವಾ? ಹ್ಮ್ ಅದೇ ನೀವು ವಯಸ್ಸಲ್ಲಿ ಇದ್ದಾಗ, ವೆನ್ ವಿ ಆರ್ ಯಂಗ್, ವಿ ಹ್ಯಾವ್ ಆಲ್ ದ ಆಪ್ಷನ್ಸ್ ಟು ಅರ್ನ್ ಮೋರ್. ನನಗೆ ಹಣ ಮಾಡೋಕೆ ಇಲ್ಲ ಸಂಪಾದನೆ ಮಾಡೋಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಹ್ಮ್ ಇದ್ದಾಗ ಯಾಕೆ ನಾನು ಮಾಡಬಾರ್ದು? ನಾನು ಅದೇ ರೆಂಟೇ ಕಟ್ತೀನಿ, ಇದನ್ನ ಇನ್ವೆಸ್ಟ್ಮೆಂಟ್ನ ನಾನು ನನ್ನ ಮುಂದೆ ಬರೋ ಅಂತ, ಇವಾಗ ನಾನು 8-4-3 ರೂಲ್ ಅಂತ ಹೇಳಿದೆ. ಓಕೆ, ಅದೇ ನಾನು ಇವಾಗ ನೀವು 8 ವರ್ಷ ಹೇಳಿದ್ದೀರಾ, ನಾನು ಇದನ್ನ 15 ವರ್ಷಕ್ಕೆ ತೋರಿಸ್ತೀನಿ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ನಿಮ್ದು ಇನ್ವೆಸ್ಟ್ಮೆಂಟ್ ಅಂತ. ಅದೇ 20 ಲಕ್ಷ ನೀವು 15 ವರ್ಷ ಬಿಟ್ರೆ ಎಷ್ಟು ಬರುತ್ತೆ? 1.6 ಕ್ರೋರ್ಸ್ ಆಗುತ್ತೆ. ಓಕೆ, 20 ಲಕ್ಷ ವಿಲ್ ಬಿಕಮ್ 1.6 ಕ್ರೋರ್ಸ್. ಓಕೆ, ನೀವು ಅಷ್ಟು ಹಣನ ನೀವು ಸಂಪಾದನೆ ಮಾಡೋಕ್ಕಾಗತ್ತಾ ಆ ಆ 15 ಇಯರ್ಸ್ ಅಲ್ಲಿ? ಅದೇ ನಾನು ಹಣನ ಸಂಪಾದನೆ ಮಾಡಕ್ ಬಿಟ್ರೆ ಅದು ನನಗೆ ಹಣ ಮಾಡಿಕೊಡುತ್ತೆ. ಇವಾಗ ನನ್ನ ಹತ್ರ 1.6 ಕ್ರೋರ್ಸ್ ಇದ್ರೆ 15 ವರ್ಷ ಆದ್ಮೇಲೆ ಎವ್ರಿ ಮಂತ್ ಐ ವಿಲ್ ವಿಡ್ರಾ 1 lakh rupees. ಎವ್ರಿ ಮಂತ್ ಐ ವಿಲ್ ವಿಡ್ರಾ 1 lakh rupees ಫಾರ್ ನೆಕ್ಸ್ಟ್ 25 ಇಯರ್ಸ್. ಓಕೆ, ಎಷ್ಟು ಬರುತ್ತೆ? ನೆಕ್ಸ್ಟ್ 25 ಇಯರ್ಸ್ಗೆ ಐ ವಿಲ್ ಬಿ ವಿಡ್ರಾಯಿಂಗ್ 1 ಲಕ್ಷ ನಾನು ನಿಮ್ಗೆ ಹೇಳ್ತೇನೆ ರೀ. 1.6 ಕ್ರೋರ್ಸ್ 1.6 ಕ್ರೋರ್ಸ್ 1.6 ಕ್ರೋರ್ಸ್ ಇನ್ವೆಸ್ಟ್ ಮಾಡಿ ನಾನು ವಿಡ್ರಾಲ್ ಎವ್ರಿ ಮಂತ್ 1 ಲಕ್ಷ ರೂಪಾಯಿ ಮಾಡಿದೆ ಅಂತ ಇಟ್ಕೊಂಡ್ರು ನನಗೆ ಬರೋದು SWP ಹೇಳ್ತಾ ಇದ್ದೀರಾ ಸರ್ ನೀವು? ಹೌದು. ನಾನೊಂದು 30 ವರ್ಷ ನಾನು ಎವ್ರಿ ಮಂತ್ ವಿಡ್ರಾ ಮಾಡ್ತೀನಿ. ಓಕೆ, ಸೊ ವಾಟ್ ಈಸ್ ದ ಫೈನಲ್ ಅಮೌಂಟ್ ಯು ವಿಲ್ ಹ್ಯಾವ್ ಆಫ್ಟರ್ ವಿಡ್ರಾಯಿಂಗ್ ಎವ್ರಿ ಮಂತ್ 1 lakh? ಓಕೆ, ಯು ವಿಲ್ ಹ್ಯಾವ್ 7.29 ಕ್ರೋರ್ಸ್. ಅರ್ಥ ಆಯ್ತಾ? ಆಚೆ. 1.6 ಕ್ರೋರ್ಸ್ ಹಾಕಿದ್ದು ಹ್ಮ್ ಎವ್ರಿ ಮಂತ್ 1 ಲಕ್ಷ ತೆಗಿತಾ ಇದೀನಿ ಹ್ಮ್ ಎವ್ರಿ ಮಂತ್. ಹ್ಮ್ ಇವಾಗ 25,000 ಉಳಿಸಿದ್ರಿ, 15 ವರ್ಷ ಕಷ್ಟಪಟ್ರೆ 25,000 ಕಟ್ಟಿದ್ದೀರ ಈ ರೆಂಟ್. ಬಟ್ 15 ವರ್ಷ ಆದ್ಮೇಲೆ 1 ಲಕ್ಷ ತಿಂಗಳ ಬರುತ್ತೆ. ನೀವು ಮನೆಯಲ್ಲೇ ಕುತ್ಕೋಬಹುದು, ನೀವೇನೋ ಮಾಡೋದು ಬೇಕಾಗಿಲ್ಲ, ಲೈಫ್ ಲಾಂಗ್ ಏನೋ ಮಾಡೋದು ಬೇಕಾಗಿಲ್ಲ. ಹ್ಮ್ ನಿಮ್ ನೆಕ್ಸ್ಟ್ ಜನರೇಷನ್ಗೆ 7 ಕೋಟಿ ಬಿಟ್ಟು ಹೋಗ್ತೀರಾ. ಹಾ ಉತ್ತಮ ಅಲ್ವಾ? ಹಾ ಸರ್. So, ಈ ತರ ನಾವು ಯೋಚನೆ ಮಾಡೋದಕ್ಕೆ, ಒಂದು ಡಿಸ್ಕಷನ್ ಮಾಡೋದಕ್ಕೆ ಯಾರಾದ್ರೂ ಒಬ್ರಿದ್ರೆ ವಿ ಕ್ಯಾನ್ ಡಿಸ್ಕಸ್ ಏನ್ ಪ್ರೋಸ್ ಅಂಡ್ ಕಾನ್ಸ್ ಏನಿದೆ ಓಕೆ. ಅಂತ. ಆಮೇಲೆ ಇವಾಗ ನೀವು SIP ಹೇಳಿದ್ರಿ, ಈಕ್ವಿಟಿ ಹೇಳಿದ್ರಿ. ಈಕ್ವಿಟಿನಲ್ಲಿ SIP ನಲ್ಲಿ ಹಾಕೋದು ಬೆಸ್ಟಾ ಅಥವಾ ಡಿಪ್ ಬಿದ್ದಾಗ ಇನ್ವೆಸ್ಟ್ ಮಾಡೋದು ಬೆಸ್ಟಾ ಸರ್? ಡಿಪ್ಪಲ್ಲಿ ಬಂದಾಗ ಅದು ಆತರ ನಾನು ಹೇಳೋದಿಲ್ಲ. ವಾಟ್ ಐ ವುಡ್ ಸಜೆಸ್ಟ್ ಇಸ್, ಒಂದು ಆಪ್ಷನ್ ಇದೆ, ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಅದನ್ನ ಮಾಡ್ಬೋದು ನೀವು. ಈಗ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೆಂಗೆ ಅಂದ್ರೆ, ನಾನು ಕಟ್ಟೋ ದುಡ್ಡು ಎವ್ರಿ ಮಂತ್, ಈಗ ಕನ್ಸಿಡರ್ ನಾನು ಈ ತಿಂಗಳು 10,000 ರೂಪಾಯಿ ಕಟ್ತೀನಿ, ನೆಕ್ಸ್ಟ್ ತಿಂಗಳು ನಾನು ಕಟ್ಟೋ ದುಡ್ಡು 20,000 ರೂಪಾಯಿಗೆ ಮ್ಯಾಚ್ ಆಗ್ಬೇಕು ಅಂದ್ರೆ ನಾನು ಎವ್ರಿ ಮಂತ್ 20,000 rupees ಅಂದ್ರೆ ಎವ್ರಿ ಮಂತ್ 10,000 rupees ಮಾಡ್ತೀನಿ ಅಂದಾಗ ಎವ್ರಿ ಮಂತ್ ಏನಿದೆ ಅದು ಅಷ್ಟೇ ಇರಬೇಕು. ಇಟ್ ವಿಲ್ ನಾಟ್ ಗ್ರೋ ಬಿಯಾಂಡ್ ದಟ್ ಪರ್ಟಿಕ್ಯುಲರ್ ಮಂತ್. ಕನ್ಸಿಡರ್ 3rd ಮಂತ್ಗೆ 30,000 ರೂಪಾಯಿ ಇರಬೇಕು. ಆ 3rd ಮಂತ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಬಿದ್ದೋಗುತ್ತೆ. ಮಾರ್ಕೆಟ್ ಬಿದ್ದಾಗ ಏನಾಗುತ್ತೆ, ನಿಮ್ಮ 20,000 ರೂಪಾಯಿ 18,000 ರೂಪಾಯಿ ಆಗುತ್ತೆ. ಅವಾಗ ನಾನು ಇನ್ವೆಸ್ಟ್ ಮಾಡೋದು ಎಷ್ಟಾಗುತ್ತೆ? 12,000 ರೂಪಾಯಿ ಆಗುತ್ತೆ. 30,000 ರೂಪಾಯಿ ಮಾಡ್ಬೇಕು ನೀವು 3rd ಮಂತ್ ಅಲ್ಲಿ 30,000 rupees ಮಾಡ್ಬೇಕು. ಅವಾಗ ನಾನು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತೀನಿ. ಅದೇ ನೆಕ್ಸ್ಟ್ 4th ಮಂತ್ ಅಲ್ಲಿ 30,000 ರೂಪಾಯಿ 32,000 ರೂಪಾಯಿ ಆಗಿದೆ. ಅವಾಗ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ? 8,000 ರೂಪಾಯಿ ಮಾಡ್ತೀನಿ. ಓಕೆ, ಅವಾಗ 40,000 ರೂಪಾಯಿ ಆಯ್ತು. ಈ ತರ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಇದನ್ನ. ಓಕೆ, ಈ ರೀತಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಹಣ ಅಂದ್ರೆ ಮಾರ್ಕೆಟ್ ಜಾಸ್ತಿ ಇದ್ದಾಗ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ,
ಮಾರ್ಕೆಟ್ ಕಮ್ಮಿ ಇದ್ದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಈ ತರ ಮಾಡೋದ್ರಿಂದ ನಿಮ್ಮ ರಿಟರ್ನ್ಸ್ ಏನಿದೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಎಸ್. ಥ್ಯಾಂಕ್ ಯು ಸರ್. ಆದ್ರೆ ಒಂದು ನಾವು ಇದನ್ನ ಕಲಿಬೇಕಾಗಿರೋದು ಅಂದ್ರೆ ಮುಖ್ಯವಾಗಿ ನಾವು ಎಸ್. ಕಾನೂನಿಗೆ ಏನಾದ್ರು ಸಮಸ್ಯೆ ಬಂದಾಗ ನಿಮ್ಮ ಹತ್ರ ಬರ್ಬೇಕು, ನೀವು ಕಾನೂನಿನಲ್ಲಿ ವಿಚಾರದಲ್ಲಿ ಇದೀರಿ ಅಂತ ಗೊತ್ತಾಯ್ತು. ಹಾಗೆ ಆರ್ಥಿಕತೆ ಸಮಸ್ಯೆಗಳಿಗೆ ಇಲ್ಲಿ ನಮ್ಮ ಆರ್ಥಿಕತೆಗೆ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ನಾವು ಶಂಕರ್ ಸರ್ ಹತ್ರ ಖಂಡಿತವಾಗ್ಲೂ ಹೋಗ್ಲೇಬೇಕು. ಅದೇನಿದ್ರೆ ಆರೋಗ್ಯದ ಸಮಸ್ಯೆ ಬಂದಾಗ ನಾವು ಹೇಗೆ ಆರೋಗ್ಯ ಡಾಕ್ಟರ್ ಹತ್ರಕ್ಕೆ ಹೋಗ್ತೀವೋ ಪ್ರೀ ಟೆಸ್ಟಿಂಗಿಗೆ, ಅದೇ ರೀತಿ ಹೋಗ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ಒಂದ್ ಡಿಸ್ಕಷನ್ ಮಾಡ್ಬೋದು ಸರ್, ಅಟ್ಲೀಸ್ಟ್ ತಿಳ್ಕೊಬೋದು ಏನ್ ಮಾಡ್ಬೋದು, ಹಾ, ಏನ್ ಮಾಡಕ್ ಆಪ್ಷನ್ಸ್ ಇದಾವೆ ಅಂತ, ಖಂಡಿತ ಅಲ್ವಾ? ಸರ್, ಖಂಡಿತ. ಧನ್ಯವಾದಗಳು ಸರ್. ಅನಿತಾ ಮೇಡಮ್ ಅವ್ರ ಡೌಟ್ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಮುಖಾಂತರ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿದ್ರಿ. ಅದೇ ತರ ಈಗ ಶರಣ ಬಸಪ್ಪ ಸರ್ ಅವ್ರು ಏನ್ ಹೇಳ್ತಾರ ನೋಡೋಣ. ಈ ಎಸ್. ಅನ್ಮ್ಯೂಟ್ ಮಾಡಿ. ನಮಸ್ತೆ. ನಮಸ್ತೆ. ಸರ್, ಇವತ್ತು ಆರ್ಥಿಕ ಬಗ್ಗೆ ತುಂಬಾ ಚೆನ್ನಾಗಿ ಸರ್, ಯಾವ ತರ ಇನ್ವೆಸ್ಟ್ ಮಾಡಬೇಕು, ಯಾವ ತರ ನಾನು ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಡ್ತೀನಿ ಸರ್. ನಾನೊಂದು ಕ್ವಶನ್ ಇದೆ ಸರ್. ಈ ಶೇರ್ ಮಾರ್ಕೆಟ್ ಅಂತ ಇರುತ್ತೆ ಸರ್, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ಸರ್, ಮ್ಯೂಚುವಲ್ ಫಂಡ್ಸ್ ಇದರಲ್ಲಿ ಇದು ಮಾಡಿರ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಮಾತಾಡ್ತಿರೋ ಸರ್. ನೀವು ಹೇಳಿದ ಪ್ರಶ್ನೆ ನೀವು ಕೇಳಿಸಿಲ್ಲ ನನಗೆ. ಸರ್, ಕೆಲವರು ನಮ್ ಜೊತೆ ಕೆಲಸ ಮಾಡೋ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿರ್ತಾರೆ, ಅದು ಉತ್ತಮ ಸರ್, ನೀವು ಮ್ಯೂಚುವಲ್ ಫಂಡ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಮೇಡಮ್, ನಿಮ್ಗೆ ಏನೋ ಅರ್ಥ ಆಯ್ತಾ ನಾನು ಹೇಳಿದ್ದು? ಇಲ್ಲ, ಕೇಳಿಸ್ತಾ ಇಲ್ಲ ಸರ್. ಶೇರ್ ಅಲ್ಲಿ ಸರ್. ಅದ್ರ ಬಗ್ಗೆ ತಪ್ಪಾಗಿ ನಾಲೆಜ್ ಇದೆ ಸರ್. ಹಾ. ಸೊ ನಿಮಗೆ ನಾಲೆಜ್ ಇದೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ? ಅದು ಒಂದು ಪ್ರಶ್ನೆ. ಓಕೆ. ಇನ್ನೊಂದು, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲಿ ತನಕ ಮಾಡಿದ್ದೀನಿ, ಇದು ಇಷ್ಟೇನಾ ನನ್ನ ಹತ್ರ ಇರೋದು. ಓಕೆ. ಅಷ್ಟೇ ಇದ್ದಾಗ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ರಿಸ್ಕಿ ಆಪ್ಷನ್. ಸೊ ನಾವು ಒಂದು 20 ಲಕ್ಷ ಇದೆ, ಒಂದು 25 ಲಕ್ಷ ಇದೆ ಅಂದಾಗ 5 ಲಕ್ಷ ನಾನು ಬರೀ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು ಇಕ್ವಿಟಿಲಿ. 20 ಲಕ್ಷ ಬೇರೆ ಕಡೆನೂ ಇನ್ವೆಸ್ಟ್ ಆಗಿರುತ್ತೆ. ಹಂಗಾಗಿ ನನಗೆ ಶೇರ್ ಮಾರ್ಕೆಟ್ ಅಲ್ಲಿ ಲಾಸ್ ಆದ್ರೂ ಬೇರೆ ಕಡೆಯಿಂದ ಪ್ರಾಫಿಟ್ ಆಗಿ ನಾನು ಆಚೆ ಬಂದ್ಬಿಡ್ತೀನಿ. ಬಟ್ ನನಗೆ ಇರೋದೇ ಅಷ್ಟು ದುಡ್ಡು ಅಂದಾಗ, ಅಲ್ಲಿ ಏನಾದರೂ ಲಾಸ್ ಆಯ್ತು ಅಂದಾಗ ನಾನು ರಿಕವರ್ ಆಗಕ್ಕೆ ಟೈಮು ಇರಲ್ಲ, ದುಡ್ಡು ಇರಲ್ಲ. ಅದು ಸಮಸ್ಯೆ. ಹಂಗಾಗಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಅವ್ರು ರಿಸ್ಕ್ ತಗೊಂಡಿರ ಜಾಸ್ತಿ ನಿಮ್ಗೆ ಲಾಸಸ್ ಆಗ್ತಿರೋಂಗೆ ಅವರು ಒಬ್ರು ಫಂಡ್ ಮ್ಯಾನೇಜರ್ ಅಂತ ಯಾರು ಇರ್ತಾರೆ ಅವರು ಕರೆಕ್ಟ್ ಆಗಿರೋ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ರಿಟರ್ನ್ಸ್ ಏನಿದೆ ವೆರಿ ಏನಂತ ಹೇಳ್ಬೋದು, ಬ್ಯಾಲೆನ್ಸ್ಡ್ ಆಗಿರುತ್ತೆ. ತುಂಬಾ ಲಾಸಸ್ ಆಗಲ್ಲ, ಒಂದು ಆವರೇಜ್ ರಿಟರ್ನ್ಸ್ ಬರುತ್ತೆ. ಇಟ್ ಮೇ ನಾಟ್ ಗಿವ್ ಗ್ರೇಟ್ ರಿಟರ್ನ್, ಬಟ್ ಇಟ್ ವಿಲ್ ಗಿವ್ ಯು ಗುಡ್ ರಿಟರ್ನ್. ಧನ್ಯವಾದಗಳು ಸರ್. ಅದೇ ತರ ಅನಂತ ಕೃಷ್ಣ ಮೋಹನ್ ಸರ್ ಏನ್ ಹೇಳ್ತಾರ ಕೇಳೋಣ ಸರ್. ನಿಮ್ಗೆ ಡೌಟ್ ಹೇಳಿ. ಇಲ್ಲ ಮೇಡಮ್, ಅದೇ ಸಾರು ಶೇರ್ ಮಾರ್ಕೆಟ್ ಇದ್ರದ್ದು ಮಾತಾಡ್ತಿದ್ರೆ ಕೇಳಿಸ್ಲಿಲ್ಲ ಅಂತ ಹೇಳಿದೆ ನಾನು ಸಾರ್. ಅದೇ. ಧನ್ಯವಾದ. ಕಂಪನಿ ಸಲುವಾಗಿ ಡಿಸ್ಟರ್ಬೆನ್ಸ್ ಇದೆ ಸರ್. ಓಕೆ ಸ್ನೇಹಿತರೆ, ಎಸ್ಪೆಷಲಿ ನಮ್ಮ ಕಮ್ಯುನಿಟಿಲಿ ಯಾರಿರ್ತಾರೆ ಅವ್ರಿಗೆ ನಮ್ಮ ಕಚೇರಿಗೆ ನೀವು ಮಾತನಾಡಿ ಶಂಕರ್ ಅವ್ರ ಸಮಯ ಬೇಕಂದರೆ ನಮ್ಮ 9341259267ಗೆ ಕರೆ ಮಾಡಿ ನಿಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದರೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ನಾವು ಝೂಮ್ಗೆ ಕನೆಕ್ಟ್ ಆಗ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಕೆಲವೊಂದು ಕ್ಲಾಸಸ್ನ ಕಂಡಕ್ಟ್ ಮಾಡುವ ಸಾಧ್ಯತೆಗಳು ಇದ್ದಾಗ ಸೋಷಿಯಲ್ ಮೀಡಿಯಾನಲ್ಲಿ ವಾಚ್ ಮಾಡ್ತಾರೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದರೆ, ನಿಮ್ಮ ವಿಡಿಯೋಗಳು ನೋಡ್ತಾ ಇದ್ದರೆ ಅದು ಒಂದು ರೀತಿಯ ಮಾಹಿತಿ ನಿಮಗೆ ಸಿಗ್ತದೆ. ಎರಡನೇ ರೀತಿಯ ಮಾಹಿತಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಟೆಲಿಗ್ರಾಮ್ ಚಾನಲ್ನ ನೀವು ಜಸ್ಟ್ ಜಾಯಿನ್ ಆಗಿಬಿಟ್ಟಿದ್ರೆ ನಿಮ್ಗೆ ಅಲ್ಲಿ ಕೂಡ ಮಾಹಿತಿ ಬರ್ತಾ ಇರುತ್ತೆ. ಈ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಜಯಪ್ರಕಾಶ್ ನಾಗತಿಹಳ್ಳಿ ಎನ್ನುವ ಹೆಸರಿನಲ್ಲಿ ನಾನಿರ್ತಾನೆ. ಓಕೆ. ಅದರ ಜೊತೆಗೆ ಶಂಕರ್ ಅವರು ಮಾಡುವ ಮುಂದಿನ ಯೋಜನೆಗಳ ಜೊತೆಗೂ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತವೆ. ನಮ್ಮ ಕೋರ್ಸ್ನಲ್ಲೂ ಕೂಡ ಅವರು ಬರ್ತಾ ಇರ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ಕಲೀಲಿಕ್ಕೆ ಬೇರೆಲ್ಲೂ ಹೋಗ್ಬೇಕಾಗಿಲ್ಲ, ನಮ್ಮ ಜೊತೆನೇ ಇದ್ಕೊಂಡು ನೀವು ಕಲೀಲಿಕ್ಕೆ, ತಿಳಿಲಿಕ್ಕೆ, ಜೊತೆಗೆ ಹೂಡಿಕೆ ಮಾಡಬೇಕು ಅಂದಾಗ ಯಾವುದೇ ಮಾರ್ಗದರ್ಶನ ಬೇಕು ಅಂದ್ರೂ ನಾವು ಹೇಗೆ ವ್ಯಕ್ತಿತ್ವ ವಿಕಸನ ಜೊತೆಗೆ ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ರಿಲೇಟೆಡ್ ನನ್ನ ಬಳಿ ನೀವು ಬರ್ತೀರಿ, ಅದೇ ರೀತಿ ಅವರ ಒಂದು ಮಾರ್ಗದರ್ಶನವನ್ನು ಕೂಡ ನಮ್ಮ ಸ್ಟೂಡೆಂಟ್ಸ್ಗೆ ನೀಡ್ತೇವೆ. ಹಾಗಾಗಿ ನೀವು ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕೋರ್ಸಲ್ಲಿ ಜೊತೆಲಿ ಇದ್ಬಿಟ್ರೆ
ನಿಮ್ಗೆ ಅನುಕೂಲ ಆಗುತ್ತೆ. ನೇತ್ರಾವತಿ, ಥ್ಯಾಂಕ್ ಯು. ಅಂಡ್ ಎಸ್ ಶಂಕರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಶಂಕರ್. ಥ್ಯಾಂಕ್ ಯು. ಥ್ಯಾಂಕ್ ಯು.